ಬಿಜೆಪಿ ಸರ್ಕಾರ ಆಡಳಿತದಲ್ಲಿತ್ತು. ಯಾವ ಒಂದು ಸಣ್ಣ ನಾವು ಮಾಡಂತ ಒಂದು ಕಾರ್ಯಕ್ರಮ ಕೂಡ ಅವ್ರ ಕೇಳಿ ಬಡವರಿಗೆ ಸಹಾಯ ಮಾಡುವಂಥದ್ದು, ಬಡವರ ಬದುಕಿನಲ್ಲಿ ಏನಾದ್ರು ಒಂದು ಶಕ್ತಿ ತುಂಬುವಂತ ಕಾರ್ಯಕ್ರಮ ಒಂದು ಕೂಡ ಮಾಡಲಿಲ್ಲ. ಅವರು ಭಾವನೆ ಮೇಲೆ ರಾಜಕಾರಣ ಮಾಡಿದ್ರು, ನಾವು ಬದುಕಿನ ಮೇಲೆ ನಾವು ರಾಜಕಾರಣ ಮಾಡಿದ್ರು. ಅವರು ಭಾವನೆ ರಾಮ ನಮ್ಮತ್ತ ಇಲ್ವೇ ರಾಮ, ನಮ್ಮತ್ತ ಎಲ್ಲಾ ದೇವರು ನಮ್ಮತ್ತಿದ್ದಾರೆ, ಎಲ್ಲಾ ಧರ್ಮದವರು ನಾವು ಕಾಪಾಡ್ತೇವೆ. ಆದರೆ ನಮ್ಮಲ್ಲಿ ಭೇದ ಭಾವವನ್ನು ಉಂಟು ಮಾಡದೆ ಒಂದು ದೊಡ್ಡ ಪ್ರಯತ್ನ. ಕೊನೆಗೆ ರೀಸೆಂಟ್ ಆಗಿ ನಾನೆಲ್ಲ ಹೋಗಿದ್ದೆ, ಮನೆಗೂ ಅಕ್ಷತೆ ಹಚ್ತಾ ಇದ್ದೆ. ಏನದಕ್ಕೆ ಹೇಳಿದ್ರೆ ಅಯೋಧ್ಯೆಯಿಂದ ಬಂದಿದ್ದೆ. ಆಮೇಲೆ ನಾನು ಚೆಕ್ ಮಾಡ್ಬಿಟ್ಟು ಎಲ್ಲಿಂದ ಬಂದಪ್ಪ ಇದು ಅಂತ ಚೆಕ್ ಮಾಡಿದೆ. ಅದೇ ನಾವು ಕೊಡ್ತೀವಲ್ಲ ಅಕ್ಕಿ, 5 kg ಅಕ್ಕಿ 10 kg ಕೊಡ್ತಾ ಇದೀವಲ್ಲ, ಉಳಿತದಲ್ಲ, ಅದನ್ನ ತಗೊಂಡು ಅರ್ಶನ ಹಾಕ್ಬಿಟ್ಟು, ಅರ್ಶನ ಒಂದ್ ಕಡೆ ಇತ್ತು, ಅಕ್ಕಿ ಒಂದ್ ಕಡೆ ಇತ್ತು, 2 ಸೇರಿಸ್ಬಿಟ್ಟು ಮಂತ್ರಾಕ್ಷತೆನ ಇದು ಅಯೋಧ್ಯೆಯಿಂದ ಬಂತು ಅಂತ ಅನಿಸ್ತಾ ಇತ್ತು. ಈಗ ನೀವೆಲ್ಲ ಟಿವಿ ನೋಡ್ತಾ ಇದ್ದೀರಿ ದಿನ, ನೀವೆಲ್ಲ ಇಟ್ಗೆ ಕಳ್ಸಿದ್ರಿ, ಪಾಪ ದುಡ್ಡು ಹಾಕಿದ್ರಿ, ಬೇಕಾದಷ್ಟು ಅಕ್ಕಿ ಕಟ್ಕೊಂಡು ಒಳ್ಳೇದಾಗ್ಲಿ ಅಂತ ಹೇಳಿ ಏನೋ ರಾಮನ ಹೆಸರಿಗಾಗ್ಲಿ ಅಂತ ಇಡೀ ದೇಶದ ಜನ ಉದ್ದಕ್ಕೂ ಕೂಡ ಬಹಳ ಭಕ್ತಿಯಿಂದ ಅವರು ಹಣವನ್ನ ಕೊಟ್ಟಿದ್ರು. ಕೆಲವರು ಚಿನ್ನ ಹಾಕಿದ್ರು, ಕೆಲವರು ಹಣ ಹಾಕಿದ್ರು, ಕೆಲವರು ಬೆಳ್ಳಿ ಹಾಕಿದ್ರು, ಏನೇನಿತ್ತು ಅವರೆಲ್ಲ ಕೂಡ ಕೊಟ್ಟರು. ಇವತ್ತು ಏನ್ ಟಿವಿ ನೀವು ಕಣ್ಣಲ್ಲಿ ನೋಡ್ತಾ ಇದ್ದೀರಿ, ನಾವ್ಯಾರು ಹೇಳ್ತಾ ಇಲ್ಲ, ನಾವು ವಿರೋಧ ಪಾರ್ಟಿಯವರಾಗಿ ನಾವು ಇದನ್ನ ರಾಜಕೀಯವಾಗಿ ನಾವೇನು ಆರೋಪವನ್ನು ನಾವು ಮಾಡ್ತಾ ಇಲ್ಲ. ಸತ್ಯವೇ, ನೀವು ಕಣ್ಣಲ್ಲಿ ಏನು ಟಿವಿ ನೋಡ್ತಾ ಇದ್ದೀರಿ, ಆ ಟಿವಿ ನೋಡ್ತಾ ಇರೋದು ಏನಾದ್ರು ಸುಳ್ಳಿದ್ಯಾ? ಎಲ್ಲ ಸಂಪೂರ್ಣವಾಗಿ ಏನೇನು ಹೆಚ್ಚು ಕಮ್ಮಿ ಆಗಿದೆ ಅನ್ನೋದನ್ನ ಇವತ್ತು ಮಾಧ್ಯಮದವರು ಎಲ್ಲ ತೋರಿಸ್ತಾ ಇದ್ದಾರೆ. ಇದಕ್ಕೆ ನೀವು ಕೇಳಬೇಕು ಮತದಾರರಿಗೆ. ಇದು ಇಡೀ ದೇಶದ ಜನರ ಸ್ವಾಭಿಮಾನಕ್ಕೆ, ನಂಬಿಕೆಗೆ ಒಂದು ದೊಡ್ಡ ದ್ರೋಹ ಬಂದಿದೆ. ಏಕೆಂದ್ರೆ ಎಲ್ಲಾ ಗುಣಗಳಕ್ಕಿಂತ ದೊಡ್ಡ ಗುಣ ಯಾವ್ದಪ್ಪ ಅಂದ್ರೆ ನಂಬಿಕೆ. ಆ ನಂಬಿಕೆಗೆ ಇವತ್ತು ದ್ರೋಹ ಬಂದಿದೆ. ಇದಕ್ಕೆ ಕಾರಣ ಯಾರು? ಇವತ್ತು ಯಾರು ಪ್ರಚಾರ ಮಾಡ್ತಾರೆ? ನಾನು ಇವತ್ತು ಬೆಳಗ್ಗೆ ಸುವರ್ಣಸೌಧದಲ್ಲಿ ಒಂದು ಸಭೆ ಮಾಡಿದೆ. ಎಲ್ಲ ನಮ್ಮ ಶಾಸಕರು, ಕಿತ್ತೂರು ಕರ್ನಾಟಕದ ಎಲ್ಲ ಶಾಸಕರನ್ನ ಇಲ್ಲಿ ಕರೆಸಿದ್ದೆ. ಶಾಸಕರು, ಅಧಿಕಾರಿಗಳು ಎಲ್ಲರೂ ಕೂಡ ಒಂದು ಪರಿಶೀಲನಾ ಸಭೆಯನ್ನು ನಾವು ನಡೆಸ್ತೇವೆ. ಈ ಬರಗಾಲದಲ್ಲಿ ಏನ್ ಮಾಡಬಹುದು ಅಂತ ಹೇಳಿ. ಅದಾದ್ಮೇಲೆ ಎಲ್ಲ ಅಧಿಕಾರಿಗಳು ಒಂದು ಆದೇಶ ಕೊಟ್ಟಿದ್ದೇನೆ. ಎಷ್ಟು ಮುಜರಾಯಿ ದೇವಸ್ಥಾನಗಳಿದೆಯೋ, ಆ ಮುಜರಾಯಿ ದೇವಸ್ಥಾನದಲ್ಲಿ ಎಷ್ಟು ಹುಂಡಿಗಳಿದೆಯೋ, ಆ ಹುಂಡಿಗಳಿಗೆಲ್ಲರೂ ಕೂಡ ಒಂದು ಪ್ರತ್ಯೇಕವಾದಂತ CCTV ಕ್ಯಾಮೆರಾ ಇಡಬೇಕು. ಯಾರು ಹಣವನ್ನ ಹಾಕೋದ್ರಿಂದ ಹಿಡಿದು ಹಣವನ್ನ ತೆಗೆದ ಮೇಲೆ ಲೆಕ್ಕಾಚಾರ ಹಾಕುವವರೆಗೂ, ಬ್ಯಾಂಕ್ ಹೋಗೋವರೆಗೂ ರೆಕಾರ್ಡ್ ಅಲ್ಲಿ ಇರಬೇಕು. ಇದು SP DC ಇಬ್ಬರಿಗೆ ಅದು ಜವಾಬ್ದಾರಿ ಅಂತ ನಾನು ಹೇಳಿದ್ದೇನೆ. ನಾಳೆ ಬೆಂಗಳೂರು ಹೋದ ತಕ್ಷಣ ಅದಕ್ಕೆ ಸರ್ಕಾರಿ ಆದೇಶ ಕೂಡ ನಾನು ಹೊರಡಿಸೋದಿದ್ದೇನೆ. ಯಾಕೆಂದ್ರೆ ನಮಗೆ ನೀವು ಯಾರಿಗಾರು ದೇವಸ್ಥಾನಕ್ಕೆ ಹೋಗಿ ಇನ್ನ ರಾಮ ಮಂದಿರದಲ್ಲಿ ಇಂಥ ಪರಿಸ್ಥಿತಿ ಆಯ್ತು ಅಂತ ಅಂದ್ರೆ, ಇಡೀ ಎಂತೆಂತ ಸಾಹುಕಾರಗಳು ಎಷ್ಟೆಷ್ಟು ಕೋಟಿ ಹಣ ಕೊಟ್ಟಿದ್ರು, ಎಂತ ಬಡವ ಇಲ್ಲಿಂದ ಇಟ್ಕೆ ಕಟ್ಟಿದ್ದ, ಎಷ್ಟು ಜನ ಅಲ್ಲಿ ಹೋಗಿ ಗಂಗಾ ಜಲದಲ್ಲಿ ಪೂಜೆ ಮಾಡ್ಕೊಂಡು ಅಲ್ಲಿ ಹೋಗಿ ಆ ದೇವಸ್ಥಾನಕ್ಕೆ ಹೋಗಿ 10 ರೂಪಾಯಿ ಹಾಕಿದ್ದೋ, 100 ರೂಪಾಯಿ ಹಾಕಿದ್ದೋ, 1000 ರೂಪಾಯಿ ಹಾಕಿದ್ದೋ, ಏನೋ ದೇವರ ಹೆಸರಿನಲ್ಲಿ ಇವತ್ತು ನಡೀತಾ ಇತ್ತು. ಇದನ್ನ ಇಂಥದ್ದು ನಮ್ಮ ರಾಜ್ಯಗಳಲ್ಲಿ ಯಾವುದಕ್ಕೂ ಕೂಡ ಅವಕಾಶಗಳು ಸಿಗಬಾರದು ಅಂತ ಹೇಳಿ ಮುನ್ನೆಚ್ಚರಿಕೆಯಾಗಿ ನಾನು ಈ ಆದೇಶವನ್ನು ನಾನು